ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 15th ಜುಲೈ 15th. ಸೊ ನಾಳೆ ಅವ್ನ ಬರ್ಡೇ ಇರೋದ್ರಿಂದ ಇವತ್ತು ಸೋಮವಾರ ಆಗಿರೋದ್ರಿಂದ ಏರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ. ಅಬ್ಬಾ ಸಾಹೇಬ್ರನ್ನ ಏರ್ ಕಟ್ ಮಾಡಿಸೋಳಗೆ ಸಾಕಾಗೋಯ್ತು. ಅವನು ಅಳ್ತಾ ಇರಲಿಲ್ಲ, ಬಟ್ ಅವನ ಮಾತಿಗೆ ಅಪ್ಪ ತಲೆ ಕೆಟ್ಟೋಗೋದು. ಇಲ್ಲಿ ಚುಚ್ಚುತ್ತೈತೆ, ಅಲ್ಲಿ ಚುಚ್ಚುತ್ತೈತೆ, ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿಲ್ಲ ಅಂತ ತೋರಿಸೋನು. 3 ವರ್ಷ ಅವನು ಹೆಂಗೆ ತೋರಿಸ್ತಾ ಇದ್ದೆ ಗೊತ್ತಾ, ಇಲ್ಲಿ ಕಟ್ ಮಾಡಿಲ್ಲ, ಅಲ್ಲಿ ಕಟ್ ಮಾಡಿಲ್ಲ ಅಂತ. ಆ ಅಣ್ಣ ತಡಿಯೋ ಕಟ್ ಮಾಡ್ತೀನಿ, ಹಂಗೆ ಆಡಬೇಡ ಕಣೋ ಅಂತ ಪಾಪ ಎಷ್ಟು ಕೂಲಾಗಿ ಹೇಳ್ತಾಯಿದ್ರು ಗೊತ್ತಾ. ಅವ್ರಿಗಂತೂ ಒಂದು ಸಲಾಮ್ ಅಂತಲೇ ಹೇಳ್ಬೋದು. ಎಷ್ಟು ಪೇಷನ್ಸಿಂದ ಮಾಡಿದ್ರು ಅಂದರೆ ಏರ್ ಕಟ್ನ. ಮಕ್ಳುಗಳು ಎಷ್ಟು ತಲೆ ತಿಂತಾರೆ, ಅಳ್ತಾ ಇರ್ತಾರೆ ಕೆಲವೊಂದು ಮಕ್ಳುಗಳು. ನಮ್ಮ ಅಮ್ಮೂಲಿ ಸಿಕ್ಕಾಬಟ್ಟೆ ಹತ್ಲು, ಪುನರ್ ಹೊಡ್ಲಿಲ್ಲ, ಬಟ್ ಅವ್ನು ಸಿಕ್ಕಾಬಟ್ಟೆ ತಲೆ ತಿಂದ. ಅಲ್ಲಿ ಚುಚ್ತಾ ಇದೆ, ಇಲ್ಲಿ ಚುಚ್ತಾ ಇದೆ ಅಂತ ಹೇಳಿ ಅಳ್ಳಾಡೋದು ಈ ಥರ ಎಲ್ಲ ಮಾಡ್ದ. ನಾನು ಓದಬಿಡ್ತೀನಿ. ಗುಡ್ಬಾಯ್ತಾನೆ ನೀನು ಅಮ್ಮನಿ ಅಲ್ಲಾಡ್ತಾಳಲ್ಲ ಅವಾಗ ಅಂತ ಬೈತಾರಲ್ಲ ಅವ್ನು ನೋಡ್ಕೊಂಡ್ಬಿಡ್ತೀನಿ ಆಯ್ತಾ. ನೀನು ಬೈಸ್ಕೊಬೇಡ, ಗುಡ್ಬಾಯ್ ಆಯ್ತಾ, ಅಲ್ಲಾಡ್ಬಾರ್ದು. ಫೈನಲಿ ಹೆಬ್ಬುಲಿ ಕಟಿಂಗ್ ಮಾಡಿಸಿದ್ವಿ, ಚೆನ್ನಾಗಿ ಬಂತು ಕಟಿಂಗ್ ಅಂತೂ. ಬಟ್ ಕುರಿ ಥರ ಕಾಣ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅವಾಜ್ ಆಗ್ತಾ ಇದ್ದ ಅಣ್ಣನಿಗೆ. ಏನು ಕುಕ್ಕುಡೆ ಇದೇನು ಇದೇನು? ಹೇಳಿ ಕತ್ತೆತ್ತು ಕಿವಿ ನೋವಾದ್ವಾ? ಅಂಕಿಳ ಅವ್ವ ಅನ್ನವನ್ನು ಫಸ್ಟು ಅನ್ನವನ್ನು ಫಸ್ಟು ಇಲ್ಲ. ನನ್ನ ಮಗನ ಹೆಂಗೈತಾಡು ತೋರ್ಸ ಮಗನೆ. ಇಲ್ಲಿ ಕ್ಯಾಮ್ರಾಗೆ ತೋರ್ಸವ, ಕ್ಯಾಮ್ರಾಗೆ ತೋರ್ಸ. ವಾವ್, ನಿಂದು ಚೂಪರ್, ನಿಂದು ಚೂಪರ್. ಅದೇನದ್ ನಾಲ್ಗೆ ಅಪ್ಪ ಕೇಕ್ ತಿಂದು ಒರ್ಸ್ಕೊಂಡೇ ಇಲ್ವಲ್ಲ ಅಮೂಲಿ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಮಗನೇ. ಏನು? ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಮಗನೇ. ಬಲೂನ್ ಎಲ್ಲ ತರ್ಬೇಕಾ ಬರ್ತ್ಡೇಗೆ? ಕೇಕ್ ದೊಡ್ಡದು ಬೇಕಾ? ಅಮ್ಮಮ್ಮ ತಾನೇ ಮಾಡ್ತೀನಿ ಅಂದಿದ್ದು, ಅಮ್ಮಮ್ಮಗೆ ಹೇಳು. ಅಮ್ಮಮ್ಮ ದೊಡ್ಡ ಕೇಕ್ ಬೇಕು ಅನ್ನು. ನಾಳೆ ತರ್ಸಂತಾಳವ, ನಾಳೆ ಕಲ ಬರ್ತಾಳೆ. ದುಡ್ಡು ತಗೊಂಡೋಗಿ ಕೊಟ್ಟು ಬರ್ಗೆ ಹಂಗೆ. ಕಂದ ಹ್ಯಾಪಿ ಬರ್ತ್ಡೇ, ಥ್ಯಾಂಕ್ ಯು ಅನ್ಬೇಕು. ಹೆಂಗೆ ಅನ್ಬೇಕು? ಅಲ್ಲಿ ನೀಟಾಗಿ ಇಡ್ಕ, ಎದಿಡ್ಬೇಕೆ ನೀಟಾಗಿ ಇಟ್ಕೋಬೇಕು. ಹೇಳು ಹ್ಯಾಪಿ ಬರ್ತ್ಡೇ. ಅಮ್ಮ ಬಿಸ್ಲತ್ತೈತಿ ಇವಾಗೆಲ್ಲವ. ಬರ್ಡೇ ದಿನ ಅಂತೂ ಇದು. ನೆಕ್ಸ್ಟ್ ಡೇ ವ್ಲಾಗು 16th. ನಿಜ ತುಂಬಾ ಮಳೆ ಇತ್ತು, ಸಿಕ್ಕಾಬಟ್ಟೆ ಮಳೆ. ಇಲ್ಲಂತೂ ವಾತಾವರಣ ಇನ್ನೇನು ಬಿಸಿಲು ಹತ್ತುತ್ತೆ ಅನ್ನೋ ಅಷ್ಟರೊಳಗೆ ಮತ್ತೆ ಕೌಕೊಳ್ಳುತ್ತೆ, ಮತ್ತೆ ಸೋನೆ ಅಪ್ಪ ಸಿಕ್ಕಾಬಟ್ಟೆ ಒಂಥರ ಗಿಜಿ ಗಿಜಿ ಅನ್ನಿಸ್ಬಿಡ್ತು ನಮಗಂತೂ. ವೆಲ್ಕಮ್ ಬಂಗಾರಿ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್.
ಅಪ್ಪ ಇವನಂತೂ ಬೆಳಗ್ಗೆನೇ ಇಷ್ಟ ಆಟ ಮಾಡ್ತಾಯಿಲ್ಲ, ಎರಡು ಬಿಡೋಣ ಅನ್ನೋ ಅಷ್ಟು ಸಿಟ್ಟು ಬರ್ತೈತೆ, ಅಷ್ಟು ಆಟ ಮಾಡ್ತಿದ್ದಾನೆ. ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಊರಲ್ಲಿರೋದ್ರಿಂದ, ಅಮ್ಮನ ಮನೇಲಿರೋದ್ರಿಂದ ದೊಡ್ಡಜ್ಜಿ ದೇವಸ್ಥಾನಕ್ಕೆ ಹೋಗಿದ್ವಿ. ನನ್ನ ಫೇವ್ರೇಟ್ ಒನ್ ಅಂತಲೇ ಹೇಳ್ಬೋದು ಇದು. ಸೊ ಈಗ ಹೊರಟ್ವಿ ಮನೆಗೆ. ಪುನರ್ವಂತೂ ಸಿಕ್ಕಾಬಟ್ಟೆ ತರಲೆ ಮಾಡ್ತಾಯಿದ್ದ, ಸಿಕ್ಕಾಬಟ್ಟೆ ಅಂದರೆ ಫುಲ್ ಕಿರಿಕಿರಿ ಮಾಡ್ಕೊತಿದ್ದ. ಯಾರು ಮಾತಾಡ್ಸಿದ್ರು ಅವಳವನು. ಅಪ್ಪ ಯಾರು ವಿಶ್ ಮಾಡಿದ್ರೂ ರಿಪ್ಲೈ ಮಾಡ್ತಾ ಇರಲಿಲ್ಲ. ಮುಟ್ಟಿದ್ರೆ ಸಾಕು ಅವಳವನು. ಅವತ್ತಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ನನಗೆ. ಎಷ್ಟೇ ಅಳಿಸ್ಬಾರ್ದು ಅಂತ ಟ್ರೈ ಮಾಡಿದ್ರು ಕೂಡ ಅಳ್ತಾನೇ ಇದ್ದ. ಚಿಕ್ಕ ಚಿಕ್ಕ ವಿಚಾರಕ್ಕೂ ಅಳ್ತಾ ಇದ್ದ. ಈಗ ಅಮ್ಮ ಬ್ಯಾಂಕಿಗೆ ಹೊರಟಿದ್ದಾರೆ, ಅಕ್ಕ ಎಲ್ಲೋದ್ರೂ ಡ್ರಾಪು ಪಿಕಪ್ಪು ಅವಳದೆ ನಮ್ಮ ಮನೇಲಿ. ಒಂಥರ ಘಟೋತ್ಕಚ ಅಂತ ಹೇಳ್ಬೋದು. ನಮ್ಮ ಮನೆಗೆ ಮಿನಿ ಆನೆ. ಯಾವಾಗಲೂ ನಗಾಡಿಸ್ತೈತಿ. ನಾನಂತೂ ಎಮ್ಮೆ ಇದ್ದಂಗೆ ಇದೆಯಲ್ಲೇ ಅಂತ. ಅಕ್ಕ ಪುನರ್ವಂತೂ ಯಾವಾಗಲೂ ಎಮ್ಮೆ ಇದ್ದಂಗೆ ಇದೆಯಲ್ಲೇ, ಕೋಣ ಇದ್ದಂಗೆ ಇದೆಯಲ್ಲೇ ಅಂತಿರ್ತಾನೆ. ಅವಳಿಗೂ ಅವನಿಗೂ ಇದಕ್ಕೆ ಬೇಯಲ್ಲ ಅಂತಾರಲ್ಲ ಆ ಥರ. ಸೊ ಇಬ್ಬರು ಸೊಸೈಟಿಗೆ ಹೋಗಿ ಹಂಗೆ ಬ್ಯಾಂಕಿಗೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಹೋಗ್ತಾಯಿದ್ರು. ಈ ಕಡೆ ನಮ್ಮನ್ನು ಮೇಡಮ್ ಅವ್ರು ಬರ್ತಿದ್ದಾರೆ. ಸ್ವಲ್ಪ ಯಾಕೋ ಕ್ಲ್ಯಾಶ್ ಆಗಿತ್ತು, ಮುನಿಸ್ಕೊಂಡ್ಬಿಟ್ಟಿದ್ರು. ಹಂಗಾಗಿ ಮಾತಾಡ್ಸಲ್ವಾ ಅಂತ ಹೇಳಿ ಇದು ಮಾಡ್ತಾಯಿದ್ದು, ಬೈತಾಯಿದ್ದು. ಸೊ ಅವಳು ವೇಲೇನೋ ಇಸ್ಕೊಂಡಿಲ್ಲ ಅಂತ ಅದಕ್ಕೆ ಕೊಡೋಕೆ ಬಂದಿದ್ಲು. ಎಸ್ಲು ಮತ್ತೆ ಬೇಕು ಅಂತ ಇಸ್ಕೊಂಡ್ಲು. ನಾನು ಬೈದು ಕೊಡ್ತಾಯಿದ್ದೆ. ಅಂದರೆ ಚೆನ್ನಾಗಿತ್ತು ಡೇ, ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. 4 ದಿನ. ಈಗ ನಾಳೆ ಮತ್ತೆ ಬೆಳವಡಿಗೆ ಹೋಗಬೇಕು, ಹಬ್ಬ ಅಲ್ಲಿ ಏಕಾದಶಿ ಹಬ್ಬ. ಸೊ ಹಾಗಾಗಿ ಮಂಗಳವಾರ ಹೋಗಂಗಿಲ್ಲ. ಮತ್ತು ಪುನರ್ವು ಬರ್ತ್ಡೇ ಬೇರೆ ಇತ್ತಲ್ಲ, ಸೊ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಉಳ್ಕೊಂಡಿದ್ದೆ. ಅಮ್ಮ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಸೊ ನಾನು ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಬೇಕು. ದೇವಸ್ಥಾನ ಎಲ್ಲ ಚೆನ್ನಾಗಾಯಿತು, ದೇವಸ್ಥಾನದ ದರ್ಶನ ಎಲ್ಲ. ಪುನರ್ವು ಮಲ್ಕೊಂಡಿದ್ದಾನೆ ಫ್ರೆಂಡ್ಸ್. ಇವಾಗ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡಬೇಕು. ಚಿಕನ್ ತಂದಿದ್ದಾರೆ, ಬೈಲರು ಫಾರಮ್ ಎರಡವೇ, ಸಾರು ಏನು ಮಾಡೋದು ಗೊತ್ತಿಲ್ಲ, ಬಿರಿಯಾನಿ ಮಾಡೋದು, ಫ್ರೈ ಮಾಡೋದು ಗೊತ್ತಿಲ್ಲ. ಈಗ ಫಸ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಸಿಗ್ತೀನಿ ಆಮೇಲೆ. ಹಿಂದೆ ಫ್ರೆಂಡ್ಸ್ ಇದನ್ನು ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಕುರಿಗಳನ್ನ ಮನೆಯಿಂದ ಕಟ್ಟೋಗೈತೆ. ಅವು ಹೆಂಗೆ ಆಡ್ತಾಯಿದ್ದಾವೆ ಅಂದರೆ ವಾಯ್ಸ್ ಕೇಳಿಸೋವರೆಗೂ ಹಿಂಗೆ ಹೋಗಿ ಬಂದು ಮಾತಾಡ್ಸೋವರೆಗೂ ಹಿಂಗೆ ಆಡ್ತಾ ಇರೋದು. ಏನಂತ ಈಗ ಇನ್ನೊಂದೆಲ್ಲತ್ತು ಎಲ್ಲೋ ತಿನ್ನೊಂದು ಏಯ್ ಬರಕೋತಿ. ಇಲ್ಲೊಂದು ಅಲ್ಲೊಂದು ನೋಡಿ ಸಂದಿಲ್. ಇಲ್ಲಿ 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 ಏಯ್ ಮೇಯ್ತಿದ್ದಾವೆ. ಯಾಕೆ ಹರ್ಚ್ಕೊಂತಿರೋದು? ಹಿಂಗೆ ಮುಂದೆ ಕೂತಿರ್ಬೇಕು ಫ್ರೆಂಡ್ಸ್. ನಮ್ಮ ಅಮ್ಮ ರೂಢಿ ಮಾಡಿಬಿಟ್ಟು ಚೆನ್ನಾಗಿ ಬಿಡ್ಕೊಂಡು ಮುಂದೆನೇ. ಹಾಗಾಗಿ ಬರೀ ಕಲರ್ ಬಂದೇ ಆಗ್ತೈತಿ. ಹಾಗಾಗಿ ಬಡ್ಕೋತಾವ್ರೆ. ಏನಕ್ಕ ಬಡ್ಕೊತಾ ಇರೋದು ನೋಡ್ರಿ. ಈಗ ಸುಮ್ಮನೆ ಮೇಯ್ತಿದ್ದಾರೆ. ಮತ್ತೊಂದು ಚೂರು ಕಾಣಂಗಾದ್ರೆ ಸಾಕು ಒಂದು ಬಡ್ಕೊತವೆ. ಯಾಕಪ್ಪ? ಯಾಕೆ ಹೇಳು? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿಗೆ ಎಲ್ಲಿಗೆ ಎಲ್ಲಿಗೆ? ಅಲ್ಲೇ ಸಾಕು, ಅಲ್ಲೇ ಮೇಯ್ಯೋ. ವಾತಾವರಣ ಒಂಥರ ಚೆನ್ನಾಗಿರುತ್ತೆ. ಮನೆ ಸುತ್ತಮುತ್ತ, ನಮ್ಮ ಮನೆ ಹಿಂದೆ ಇರೋದು ಫ್ರೆಂಡ್ಸ್. ಇದು ವೆದರ್ ವಾತಾವರಣ ನಮ್ಮ ಮನೆ ಹಿಂದೆ ಇರೋದು. ಮನೆ ಹಿಂದೆನೇ ಕಟ್ಟೋಗಿದೆ, ಬೈತಾ ಇರ್ತವೆ ಅಂತ. ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತ ಇವು ನೋಡಿದ್ರೆ ಬಡ್ಕೊತಾವೆ. ನಾನು ಸಹನ ಹೋಗಿ ಕೇಕ್ ತೊಗೊಬಂದ್ವಿ. ಬಟ್ ಅವಳ ಜೊತೆ ಕೂತ್ಕೊಳ್ಳೋಕೆ ನಂಗೆ ಭಯ ಆಗ್ತಿತ್ತು. ಹಾಗಾಗಿ ನೀನು ಹೋಗು, ನಾನು ನಡ್ಕೊಬರ್ತೀನಿ ಅಂತ ಹೇಳಿ ಅರ್ಧ ದೂರದಿಂದ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಕೇಕೆಲ್ಲ ಬೇಗನೆ ಕಟ್ ಮಾಡಿಸಿದ್ವಿ. ಯಾಕೆ ಅಂತಂದರೆ ಇಲ್ಲಿ ಟಿ ಸಿ ಹೋಗಿದೆ ನಮ್ಮ ಮನೆ ಹತ್ರ. ಟಿ ಸಿ ಹೋಗಿರೋ ಕಾರಣ 15-20 ದಿನದಿಂದ ಕರೆಂಟ್ ಇಲ್ಲ. ಫುಲ್ಲು ಅಂದರೆ ಒಂದು 20 ದಿನದ ಮೇಲೆ ಆಗೋಯ್ತು ಅಂತ ಅನಿಸುತ್ತೆ. ಸಂಜೆ ಹೊತ್ತು ಕರೆಂಟ್ ಇಲ್ಲ. ಬರೀ 6 ಗಂಟೆ ಒಳಗಡೆ ಏನಾದರೂ ಕೆಲಸ ಮಾಡ್ಕೋಬೇಕು. ಸೊ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ, ಬಜೆಟ್ ಫ್ರೆಂಡ್ಲಿಯಾಗಿ. ಸೊ ಹಾಗಾಗಿ ಒಂದು ಸ್ಪ್ರೇ ತೊಗೊಬಂದು ನೋಡಿ, ಅವ್ನ ಖುಷಿ ನೋಡೋಕ್ಕಾಗ್ತಾಯಿಲ್ಲ ನನಗೆ. ಅದಕ್ಕೆ ಅವ್ರಿಗೆ ಮತ್ತೆ ಇನ್ನೊಂದ್ಸಲ ಹೊಡೆದೆ ಸ್ಪ್ರೇನ. ಅಷ್ಟು ಖುಷಿ ಪಡ್ತಾ ಇದ್ದ. ಸುಮ್ಮನೆ ಮಕ್ಳಿಗೆ ಆಸೆ ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಮನೇಲಿ ನಾನ್ ವೆಜ್ ಮಾಡಿದ್ವಿ.
ಬಟ್ ನಾನು ಪುನರ್ವಿ ಇಬ್ಬರು ಕೂಡ ತಿನ್ನೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಾಳೆ ಹಬ್ಬ ಇರೋದ್ರಿಂದ, ನಾಳೆ ನಮ್ಮ ಮಂದೇವ್ರ ಹಬ್ಬ, ಹಂಗಾಗಿ ನಾವು ತಿನ್ನಲಿಲ್ಲ. ನಾನು ಪುನರ್ವಿ ಇಬ್ಬರು ಕೂಡ ತಿನ್ನಲಿಲ್ಲ. ಸುಮ್ಮನೆ ನಾವು ರಸಮ್ ಮಾಡಿ ಅನ್ನ ಮಾಡಿ ತಿನ್ಕೊಂಡ್ವಿ. ಸಿಂಪಲಾಗಾದರೂ ಚೆನ್ನಾಗಾಯಿತು ಸೆಲೆಬ್ರೇಷನ್ನು. ಪುಟ್ಟದಾಗಿ ಒಂದು ಆರತಿ ಬೆಳಗಿದ್ವಿ. ಪುನರ್ವು ಖುಷಿಪಟ್ಟ, ಅದೇ ನನಗೆ ಖುಷಿ. ಅಷ್ಟೊತ್ತಿಗೆ ಗುಂಡ ಪ್ರಿಯ ಎಲ್ಲ ಸ್ಕೂಲಿಂದ ಬಂದರು. 4:15 ಟೈಮ್ಗಷ್ಟೊಳಗೆ ಕೇಕ್ ಕಟ್ ಮಾಡಿಸಿದ್ವಿ. ಇಷ್ಟೇ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲದನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ.